ఈ గుడి గురించి ఇప్పుడు స్వామి చెప్తాడు. ఆ విశేషము అన్నీ చెప్తాడండి. మనం ఏమనుకుంటే అది మొత్తం జరుగుతుంది. ఆ స్వామి ఏం చెప్తారు ఏమి అనేసి మీరే వింటారండి. చూడండి. ఓం శ్రీ గురుభ్యో నమః. బుద్ధిబలం యశోధైర్యం నిర్భయత్వమరోగత నిజాడ్యం వాక్పటుత్వం చ మమస్మరణాత్ కళ్యాణాద్భుతగాత్రాయ అమితార్థప్రదాయిని శ్రీమద్ వెంకటనాథాయ శ్రీవాసాయ నమః. ಶ್ರೀ ಗುರುಭ್ಯೋ ನಮಃ. ಇದು ಮುಳಬಾಗಿಲಿನಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯ, ವಿಠಲೇಶ್ವರ ಪಾಳ್ಯ. ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ದೇವರಿಗೆ ನಿತ್ಯ ತಿರು ಸೇವೆ ನಡೆಯುತ್ತಿರುತ್ತದೆ. ವಿಶೇಷವಾಗಿ ಶುಕ್ರವಾರದಂದು ಮೂಲ ದೇವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ಅದೇ ರೀತಿಯಾಗಿ ಪ್ರತಿ ಶುಕ್ರವಾರದಂದು ಮೂಲ ದೇವರಿಗೆ ವಿಶೇಷವಾಗಿ ಫಲಪಂಚಾಮೃತಾಭಿಷೇಕ, ನಂತರ ಪ್ರತಿ ಹುಣ್ಣಿಮೆಯಂದು ವಿಶೇಷವಾಗಿ ಸಹಸ್ರ ದೀಪಾಲಂಕಾರ ಸೇವೆ ಮತ್ತು ಉಂಜಾಲ ಸೇವೆ ನಡೆಯುತ್ತದೆ. ಅದೇ ರೀತಿಯಾಗಿ ಪ್ರತಿ ಅಮಾವಾಸ್ಯೆಯಂದು ದೇವಾಲಯದಲ್ಲಿ ವಿಶೇಷವಾಗಿ ಗಣಪತಿ, ನವಗ್ರಹ ಮತ್ತು ಸುದರ್ಶನ ಹೋಮವನ್ನು ಭಕ್ತಾದಿಗಳು ನಡೆಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಜ್ಯೇಷ್ಠ ಮಾಸದ ದ್ವಾದಶಿಯಿಂದ ಹುಣ್ಣಿಮೆಯವರೆಗೂ ವಾರ್ಷಿಕೋತ್ಸವ, ನಂತರ ಶ್ರಾವಣ ಮಾಸದಲ್ಲಿ ವಿಷ್ಣು ದೀಪೋತ್ಸವ, ಶ್ರಾವಣ ಶನಿವಾರಗಳು, ನಂತರ ಈ ವೈಕುಂಠ ಏಕಾದಶಿ ಸಹಸ್ರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅದೇ ರೀತಿಯಾಗಿ ದೇವಾಲಯದಲ್ಲಿ ಬಂದ ಭಕ್ತಾದಿಗಳು ತಮ್ಮ ತಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಹರಿಕೆಯನ್ನು ಹೊತ್ಕೊಳ್ತಾರೆ. ಆ ಹರಿಕೆ ಅತಿ ಶೀಘ್ರವಾಗಿ ದೇವರು ಅವರಿಗೆ ಧರ್ಮದ ಪದ್ಧತಿಯಲ್ಲಿದ್ದರೆ ಅತಿ ಶೀಘ್ರವಾಗಿ ನೆರವೇರಿಸ್ತಾರೆ. ಹಾಗೆ ತಮಗೆ ಒಳ್ಳೆಯದಾಗಿದೆ ಅಂತ ಹೇಳಿ ದಿನಕ್ಕೆ ನೂರಾರು ಭಕ್ತಾದಿಗಳು ಬಂದು ದೇವರಿಗೆ ಅವರ ಭಕ್ತಿಯಿಂದ ಅವರು ಕಾಣಿಕೆಯನ್ನು ಸಮರ್ಪಣೆ ಮಾಡಿ, ಅವರ ಮುಡುಪನ್ನು ಸಮರ್ಪಣೆ ಮಾಡಿ ದೇವರ ಆರತಿಯನ್ನು ತಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರ ಮನೆಗೆ ತೆರಳುತ್ತಾರೆ. ಹೀಗಾಗಿ ವಿಶೇಷವಾಗಿ ಇಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಗೋವಿಂದರಾಜ ಸ್ವಾಮಿ ದೇವರು ಕೋರಿದ ಇಷ್ಟಾರ್ಥಗಳನ್ನು ನೆರವೇರಿಸಲು ನೆರವೇರಿಸುತ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಮುಳಬಾಗಿಲಿಗೆ ಬಂದಾಗ ವಿಠಲೇಶ್ವರ ಪಾಳ್ಯದಲ್ಲಿರತಕ್ಕಂತಹ ಶ್ರೀ ಗೋವಿಂದರಾಜಸ್ವಾಮಿ ದೇವರನ್ನು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವೇ ಜನಾಃ ಆ ಕಡೆಗೆ ಹೋಗಿ, ಇಲ್ಲ ಮುಂದೆ ಲಕ್ಷ್ಮೀ ಸಮೇತ ಅಲ್ಲ ಸಂತಾನವಾಗಬೇಕೆಂದು ಪ್ರಾರ್ಥಿಸಿದ ಆಶ್ರಮದಿಂದ ವಶಿಷ್ಠ ಮುನಿ ಬಂದು ಪುತ್ರಕಾಮೇಷ್ಟಿ ಎಂಬ ಯಜ್ಞ ಮಾಡಿಸಿದ. ಚೈತ್ರ ಶುದ್ಧದ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ. ಸಂತೋಷವಾಯಿತು ಅಯೋಧ್ಯಪುರದಲ್ಲಿ, ಸುರರು ಪುಷ್ಪದರು ಸ್ವೀಕರಿಸಿದರಲ್ಲಿ. ನಾಮಕರಣವ ಮಾಡಿ ಸಂತೋಷ ಪಡುತ್ತ ಶ್ರೀರಾಮಚಂದ್ರನೆಂಬ ಹೆಸರನ್ನಿಡುತ್ತ ನಾಲ್ಕು ವೇದಗಳೆಲ್ಲ ವಿಸ್ತರಿಸಿ ಓದುತ್ತ ಪುರಂದರ ವಿಠಲನ ಪಾಡಿ ಪೊಗಳುತ್ತ ಶ್ರೀ ಹಯವದನ